ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಶಿರ್ಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಇವತ್ತಿನ ಸಂಚಿಕೆಯಲ್ಲಿ ಕೂದಲು. ಹೌದು, ಕೂದಲು ಗಂಡಸರಲ್ಲಿ ಹಾಗೂ ಹೆಂಗಸರಲ್ಲಿ ಬೇಗ ಬೇಗ ಉದುರ್ತಾ ಇದೆ. ಹೀಗಾಗಿ ಅನೇಕರು ವರಿ ಮಾಡ್ಕೊಂಡಿದ್ದಾರೆ. ಮೇಲ್ ಟೈಪ್ ಬಾಲ್ನೆಸ್ ಅಂತ ಬೇಗ ಈ ಒಂದು ಭಾಗದಲ್ಲಿ ಗಂಡಸರಲ್ಲಿ ಕೂದಲು ಉದುರೋದನ್ನು ನಾವು ನೋಡ್ತೇವೆ, ಹೆಂಗಸರಲ್ಲಿ ಟೋಟಲ್ ಕೂದಲು ಉದುರೋದನ್ನು ನೋಡ್ತೇವೆ. ಹಾಗಾಗಿ ಈ ಕೂದಲುಗೆ ಸರಿಯಾದಂಥ ಪೋಷಕಾಂಶಗಳನ್ನು ಕೊಟ್ಟರೆ ಖಂಡಿತವಾಗಿ ಕೂದಲು ಉದುರೋದನ್ನು ಕಡಿಮೆ ಮಾಡ್ಬೋದು, ಸೊಂಪಾದ ಕೂದಲನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾದರೆ ಕೂದಲಿಗೆ ಬೇಕಾದಂಥ ಪೋಷಕಾಂಶಗಳು ಅಂತಲೇ ಇದೆ, ಕೂದಲಿಗೆ ಬೇಕಾದಂಥ ಆಹಾರಗಳು. ಸೊ ಈ ಕೂದಲಿಗೆ ಬೇಕಾದಂಥ ಆಹಾರವನ್ನು ತೆಗೆದುಕೊಂಡಾಗ ಖಂಡಿತವಾಗಿ ಕೂದಲಿನ ಆರೋಗ್ಯವನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆದಮೇಲೆ ಇವತ್ತು ಡಾಕ್ಟರ್ ವಿಷ್ಣು ಅವರಿದ್ದಾರೆ, ಗಟ್ ಎಕ್ಸ್ಪರ್ಟು, ಜೊತೆಗೆ ನಿಸರ್ಗಮನೆ ವೇದ ಆರೋಗ್ಯ ಕೇಂದ್ರಕ್ಕೆ ಅವರು ಕನ್ಸಲ್ಟೆಂಟ್ ಆಗಿ ಬರ್ತಾ ಇದ್ದಾರೆ. ಡಾಕ್ಟರ್ ವಿಷ್ಣು ಅವರಿಗೆ ಸ್ವಾಗತವನ್ನು ಹೇಳೋಣ. ವೆಲ್ಕಮ್ ಸರ್. ಸೊ ಇವತ್ತು ಕೂದಲಿಗೆ ಬೇಕಾದಂತಹ ಪೋಷಕಾಂಶಗಳು ಯಾವುದು, ಯಾಕೆ ಆ ಪೋಷಕಾಂಶಗಳ ಕೊರತೆ ಆಗುತ್ತೆ ಅನ್ನೋದನ್ನು ನಾವು ನಿಮಗೆ ವಿಶದವಾಗಿ ತಿಳಿಸ್ಕೊಡ್ಲಿಕ್ಕಿದ್ದೇವೆ. ಡಾಕ್ಟ್ರೇ, ಕೂದಲು ಉದುರುವಿಕೆ ತುಂಬ ಜನರಲ್ಲಿ ಕಂಡುಬರ್ತಾ ಇದೆ, ಗಂಡಸರಲ್ಲೂ ಹೆಂಗಸರಲ್ಲೂ. ಸೊ ಇದಕ್ಕೆ ಮುಖ್ಯವಾದ ಕಾರಣ ಏನು? So two reasons, mainly two reasons we can say that it leads to hair fall, and especially it's more seen in females. So first reason is nutrition deficiency, because nowadays the food eating habits has gone very bad, like lots of junk food, sugary foods. So we have lost some specific nutrients from our diet which protect our hair, which helps to stimulate hair growth, which prevents hair fall. So there is few very important nutrition if we can take it daily, which helps to stop the hair fall. ಸೊ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅಂದರೆ ಪೋಷಕಾಂಶಗಳ ಕೊರತೆ ಮೊದಲನೇದು. ಈ ಪೋಷಕಾಂಶಗಳ ಕೊರತೆಯಿಂದಾಗಿ ಈ ಒಂದು ಕೂದಲು ಉದುರುವಿಕೆ ಜಾಸ್ತಿ ಆಗ್ತಾಯಿದೆ. ಮೊದಲನೇದು ಪೋಷಕಾಂಶಗಳ ಕೊರತೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ನಮ್ಮ ಆಹಾರದಲ್ಲಿ ಇವತ್ತು ಅನೇಕ ಪೋಷಕಾಂಶಗಳು ಮಿಸ್ ಆಗಿದೆ. ಈ ಒಂದು ಆಧುನಿಕ ಆಹಾರ ಶೈಲಿಯಿಂದಾಗಿ ಅದು ಮಿಸ್ ಆಗಿದೆ. ಸೊ ಆ ಪೋಷಕಾಂಶಗಳ ಕೊರತೆಯನ್ನು ನೀಗಿಸೋದು ಭಾಳ ಮುಖ್ಯ. ಸೊ ಇದು ಒಂದನೇ ಪಾಯಿಂಟ್. Yes. So first nutrition that we are going to speak is zinc. ಓಕೆ. ಸೊ ಜಿಂಕ್ ಅನ್ನುವಂಥ ಒಂದು ಪೋಷಕಾಂಶ ಭಾಳ ಮುಖ್ಯ. ಅದು ನಮ್ಮ ಆಹಾರದಲ್ಲಿದ್ದರೆ ಕೂದಲನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯ. Yes. So zinc is present in almost all the foods like nuts, seeds, fish, egg. But what is happening? We tend to eat lots of carbohydrates and lots of sugar. So excess eating of this carbohydrate and sugar will wash out the zinc from the body. ಸೊ ಈ ಅನ್ನ, ಚಪಾತಿ, ರಾಗಿ, ಜೋಳ ನಮ್ಮದು ಮೇಯ್ನ್ ಆದಂಥ ಆಹಾರ. ಸೊ ಈ ಒಂದು ಆಹಾರವನ್ನು ಜಾಸ್ತಿ ತೆಗೆದುಕೊಳ್ಳುವಾಗ ಈ ಜಿಂಕ್ ಅನ್ನುವಂಥದ್ದು ಎಬ್ಸಾರ್ಬೇ ಸರಿಯಾಗಿ ಆಗೋದಿಲ್ಲ. ಸೊ ಹಾಗಾಗಿ ಜಿಂಕ್ ಸರಿಯಾಗಿ ಎಬ್ಸಾರ್ಬ್ ಆಗಬೇಕು ಅಂದರೆ ಕಾರ್ಬೋಹೈಡ್ರೇಟನ್ನು ಕಡಿಮೆ ಮಾಡಿ ನಮ್ಮ ಆಹಾರದಲ್ಲಿ ಪ್ರೋಟೀನ್ ಹಾಗೂ ಫ್ಯಾಟನ್ನು ಜಾಸ್ತಿ ಮಾಡಬೇಕು. ಅದನ್ನು ನಾವು ಪ್ರತಿ ಸಂಚಿಕೆಯಲ್ಲಿ ಹೇಳ್ತಾ ಬಂದಿದ್ದೇವೆ. ಅನ್ನ, ಚಪಾತಿ, ರಾಗಿ, ಜೋಳವನ್ನು ಕಡಿಮೆ ಮಾಡಬೇಕು, ಅದರ ಬದಲಿಗೆ ಹೆಚ್ಚು ಫ್ಯಾಟ್ ಹಾಗೂ ಪ್ರೋಟೀನನ್ನು ನಮ್ಮ ಆಹಾರದಲ್ಲಿ ಆ್ಯಡ್ ಮಾಡಿದಾಗ ಜಿಂಕ್ ಏನು ನಮ್ಮ ಆಹಾರದಲ್ಲಿದೆಯೋ ಅದು ನಮಗೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ನಟ್ಸಲ್ಲಿ, ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್ಟಲ್ಲಿ, ಫಿಶಲ್ಲಿ, ಮೊಟ್ಟೆಯಲ್ಲಿ ಎಲ್ಲ ಜಿಂಕ್ ಇದೆ. ಆ ಜಿಂಕ್ ಅಂಶ ಸಿಗಬೇಕು ಅಂದರೆ ನಮ್ಮ ಕಾರ್ಬೋಹೈಡ್ರೇಟ್ ಪ್ರಮಾಣವನ್ನು ನಾವು ಕಡಿಮೆ ಮಾಡಬೇಕು. 100 ತೆಗೆದುಕೊಳ್ತಾ ಇರೋದನ್ನು 20% ತರಬೇಕು. 4 ಚಪಾತಿ ಇರೋದನ್ನು 1 ಚಪಾತಿ ತರಬೇಕು. 4 ರೊಟ್ಟಿ ಇರೋದನ್ನು 1 ರೊಟ್ಟಿ ತರಬೇಕು. ಅದ್ರ ಬದಲಿಗೆ ಜಾಸ್ತಿ ಪಲ್ಯ ತಿನ್ನಬೇಕು. ಈ ಉಪಾಯವನ್ನು ಮಾಡಿದಾಗ ನಮಗೆ ಜಿಂಕ್ ಎಬ್ಸಾರ್ಬ್ ಆಗಲಿಕ್ಕೆ ಸಹಾಯ ಆಗುತ್ತೆ. Yes. And it's not just about zinc. To absorb the zinc into the cell, we need one more vitamin. That's called as vitamin B6. ಸೊ ಈ ಜಿಂಕ್ ಎಬ್ಸಾರ್ಬ್ ಆಗಲಿಕ್ಕೆ ಇನ್ನೊಂದು ಭಾಳ ಮುಖ್ಯವಾದಂತಹ ವಿಟಮಿನ್ ಬೇಕು, ವಿಟಮಿನ್ B6 ಅಂತ ಹೇಳಿ. ಸೊ ಈ ವಿಟಮಿನ್ B6 ಕಡಿಮೆ ಆದರೆ ನಮಗೆ ಈ ಜಿಂಕ್ ಎಬ್ಸಾರ್ಬ್ ಆಗೋದಿಲ್ಲ. ಈ B6 ಅನ್ನು ಹೇಗೆ ಪಡೆಯೋದು? So B6 is again available in nuts, seeds, fish again. But one important thing is we need to take the B6 in its active form. So there is an active form of B6. So when you consume this active form of B6, it even acts better. So the active form of B6 is called as P5P. Medically we call it as P5P, pyridoxal 5-phosphate. So the zinc and P5P, when it is taken together, it quickly reduces hair fall. ಸೊ ಅದನ್ನು ಯಾವ ಸೋರ್ಸಿಂದ ತೆಗೆದುಕೊಳ್ಳಿಕ್ಕಾಗುತ್ತೆ? Mainly it is nuts again. Nuts and seeds is the best source of this. ಬೀಜಗಳು ಭಾಳ ಒಳ್ಳೆಯದು ಆತ್ಮೀಯರೇ ಕೂದಲಿನ ಆರೋಗ್ಯಕ್ಕೆ. ನಾವು ಅನೇಕ ಸಂಚಿಕೆಗಳಲ್ಲಿ ಹೇಳಿದ್ದೀವಿ. ಕುಂಬಳಕಾಯಿ ಬೀಜ ಇರ್ಬೋದು, ಹಾಗೆಯೇ ಕರ್ಬೂಜದ ಬೀಜ ಇರ್ಬೋದು, ಆಮೇಲೆ ಸೂರ್ಯಕಾಂತಿ ಬೀಜ ಇರ್ಬೋದು. 1 ಅಥವಾ 2 ಚಮಚ ಬೀಜವನ್ನು ತೆಗೆದುಕೊಳ್ಳೋದ್ರಿಂದಾಗಿ ಈ ಒಂದು ನಮಗೆ B6 ನಮಗೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಆ್ಯಕ್ಟಿವ್ ಫಾರ್ಮು ಕೂಡ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. And so that zinc and B6 is a very good combination to stop hair. ಇದು ಎರಡನ್ನು ಕೊಟ್ಟಾಗ ಕೂದಲು ಉದುರುವಿಕೆ ಖಂಡಿತವಾಗಿ ಕಡಿಮೆ ಆಗುತ್ತೆ. ಈ ಬದಲಾವಣೆಯನ್ನು ಮಾಡಿ ನೋಡಿ. Yes. And the second nutrient is ferritin or iron. Okay. Like there are many anemic patients in our society.
So when your ferritin levels or iron levels drops, you get severe hair fall. That's another very ಸೊ common. ಕಬ್ಬಿಣದ ಅಂಶ ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಐರನ್ ಅಂಶ ಕಡಿಮೆ ಆದರೆ ಖಂಡಿತವಾಗಿ ಈ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಸೊ ಈ ಹೇರ್ ಫಾಲನ್ನು ಕಡಿಮೆ ಮಾಡಲಿಕ್ಕೆ ನಾವು ಕಬ್ಬಿಣದ ಅಂಶವನ್ನು ನಮ್ಮ ಆಹಾರದಲ್ಲಿ ಸೇವಿಸಬೇಕು. ಜೊತೆಗೆ ಆ ಕಬ್ಬಿಣದ ಅಂಶ ಅಬ್ಸಾರ್ಬ್ ಆಗುವಾಗೆ ನೋಡ್ಕೊಳ್ಬೇಕು. Yes. Everybody eats iron-rich foods, but the problem is like if there is a parasitic infection, worm infection in the gut, even if you eat the iron-rich foods, it may not absorb properly. ಸೊ ಅದು ಅಬ್ಸಾರ್ಬ್ ಆಗ್ತಾ ಇಲ್ಲ. ಕಬ್ಬಿಣದ ಅಂಶ ಇರುವಂಥ ಆಹಾರವನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ, ಆದರೆ ನಮ್ಮ ಪ್ಯಾರಾಸೈಟ್ ಕರುಳಿನಲ್ಲಿರುವಂಥ ಪ್ಯಾರಾಸೈಟ್ ಇದ್ದಾಗಿ ಅದೇ ಸರಿಯಾಗಿ ಅಬ್ಸಾರ್ಬ್ ಆಗ್ತಾ ಇಲ್ಲ. ಅದು ನಮ್ಮ ದೇಹದಲ್ಲಿ ಸರಿಯಾಗಿ ಹೀರ್ಕೊಳ್ಳಿಕ್ಕೆ ನಾವು ಸರಿಯಾದ ಮಾರ್ಗವನ್ನು ತೋರಿಸ್ಬೇಕು. Yes. ಸೊ ಅದು ಹೇಗೆ ಹೀರ್ಕೊಳ್ಬೇಕು? So you have to clean the worms from the gut. So every 6 months or 1 year, it is good if you can do a deworming, cleansing of the gut. That's very, very effective. ಸೊ ಈ ವರ್ಮ್ಸನ್ನು ನಾವು ತೆಗೆಯುವಂಥದ್ದು ಭಾಳ ಮುಖ್ಯ. ಡಿವರ್ಮಿಂಗ್ ಥೆರಪಿ ಅಂತ ನಾವು ಮಾಡ್ತೇವೆ. ಸೊ ಡಿವರ್ಮಿಂಗ್ ಥೆರಪಿಯನ್ನು ಮಾಡಿದಾಗ ಆ ವರ್ಮ್ಸ್ ಹೋದಾಗ ಅದು ಸರಿಯಾಗಿ ಅಬ್ಸಾರ್ಬ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವನ್ ಪಪ್ಪಾಯ ಸೀಡ್ಸ್ ತುಂಬ ಸಹಾಯ ಆಗುತ್ತೆ. Yes. ಪಪ್ಪಾಯ ಬೀಜಗಳನ್ನು ಒಂದು 5 ರಿಂದ 6 ಬೀಜಗಳನ್ನು ಪ್ರತಿನಿತ್ಯ ಒಂದು 7 ದಿವಸ ಸೇವಿಸ್ತಾ ಬಂದರೆ ಈ ಕೆಟ್ಟ ವರ್ಮ್ಸನ್ನು ತೆಗಿಲಿಕ್ಕೆ ಸಾಧ್ಯ. ಸೊ ಈ ಉಪಾಯವನ್ನು ಮಾಡಿ ಈ ಡಿವರ್ಮಿಂಗ್ ಮಾಡಿಕೊಂಡು ಆಗ ನಮ್ಮ ಅಬ್ಸಾರ್ಪ್ಷನ್ ಕಬ್ಬಿಣನ, ಈಗ ಪಾಲಕ್ ಸೊಪ್ಪಲ್ಲಿ ಕಬ್ಬಿಣ ಇದೆ, ನುಗ್ಗೆ ಸೊಪ್ಪಲ್ಲಿ ಕಬ್ಬಿಣ ಇದೆ, ಸೊ ಐರನ್ ಅಂಶ ಇದೆ, ಅದೆಲ್ಲ ನಮಗೆ ಅಬ್ಸಾರ್ಬ್ ಆಗಬೇಕು ಅಂದರೆ ಡಿವರ್ಮಿಂಗ್ ಆಗಬೇಕು. ಸೊ ನೀವು ಒಂದು 7 ದಿವಸ ಒಂದು 6 ರಿಂದ 7 ಪಪ್ಪಾಯ ಬೀಜಗಳನ್ನು, ಸೊ ಸ್ವಲ್ಪ ಕಹಿ ಇರುತ್ತೆ, ಅದನ್ನು ಪುಡಿ ಮಾಡಿ ತೆಗೆದುಕೊಳ್ತಿರೋ ಹಾಗೆ ಜಗತ್ತು ತಿಂತಿರೋ ನೋಡಿ, ಒಂದು 6 ರಿಂದ 7 ದಿವಸ ತೆಗೆದುಕೊಳ್ತಾ ಬಂದರೆ ಖಾಲಿ ಹೊಟ್ಟೆಯಲ್ಲಿ ಖಂಡಿತವಾಗಿ ಡಿವರ್ಮಿಂಗ್ ಆಗುತ್ತೆ. ಸೊ ಆಗ ನಿಮಗೆ ಈ ಒಂದು ಐರನ್ ಅಬ್ಸಾರ್ಪ್ಷನ್ ಸರಿಯಾಗುತ್ತೆ, ಕಬ್ಬಿಣ ಅಂಶದ ಹೀರುವಿಕೆ ಸರಿಯಾಗುತ್ತೆ, ತನ್ಮೂಲಕ ಕೂದಲು ಚೆನ್ನಾಗಿ ಸೊಂಪಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. Yes. So you can check your ferritin levels. People generally check hemoglobin, but sometimes it would be normal. But ferritin is the store. ಫೆರಿಟಿನ್ ಲೆವೆಲ್ ಅನ್ನು ಚೆಕ್ Yes, ಮಾಡಿ. it's a stored ರಕ್ತದಲ್ಲಿ form of ಫೆರಿಟಿನ್ ಲೆವೆಲ್ ಅಂತ ಬರುತ್ತೆ. ಬರೀ HB ಪರ್ಸೆಂಟೇಜ್ ಮಾಡಿದ್ರೆ ಸಾಕಾಗೋದಿಲ್ಲ. ಫೆರಿಟಿನ್ ಲೆವೆಲ್ ಚೆಕ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕಡಿಮೆ ಇದೆ ನಿಮಗೆ ಅಂತ. Yes. So that's the second nutrient. Now the third vitamin is vitamin D. Most of the population is badly deficient in this vitamin. ಭಾರತದಲ್ಲಿ ಅನೇಕರಲ್ಲಿ ವಿಟಮಿನ್ ಡಿ ತುಂಬ ಕಡಿಮೆ ಇದೆ. ವಿಟಮಿನ್ ಡಿ ನಮಗೆ ಸಿಗಲಿಕ್ಕೆ ನಾವು ನಮ್ಮ ಆಹಾರದಲ್ಲಿ ಬದಲಾವಣೆ ಮಾಡ್ಕೋಬೇಕು, ಇಲ್ಲ ಎಕ್ಸ್ಟ್ರಾ ವಿಟಮಿನ್ ಡಿಯನ್ನು ತೆಗೆದುಕೊಳ್ಳಲೇಬೇಕು. ವಿಟಮಿನ್ ಡಿ ಕಡಿಮೆ ಅಂದರೆ ಏನಾಗುತ್ತೆ? Fatigue, severe tiredness. They don't feel like to do anything. Morning after they wake up, they don't have energy to perform any daily function. Joint pains, hair fall. These are the very common symptoms. ಓಕೆ. ಸೊ ವಿಟಮಿನ್ ಡಿ ಕಡಿಮೆ ಆದಾಗ ಸುಸ್ತಾಗತ್ತೆ, ಹೇರ್ ಫಾಲ್ ಜಾಸ್ತಿ ಆಗುತ್ತೆ, ಏನು ಕೆಲಸ ಮಾಡಲಿಕ್ಕೆ ಉತ್ಸಾಹ ಇರೋದಿಲ್ಲ, ಒಂಥರ ಮೂಡ್ ಸರಿಯಾಗಿ ಬರೋದಿಲ್ಲ, ಏನು ಮಾಡಲಿಕ್ಕೂ ನಮಗೆ ಶಕ್ತಿ ಎನರ್ಜಿ ಅನಿಸೋದಿಲ್ಲ. ಸೊ ವಿಟಮಿನ್ ಡಿ ಡೈಲಿ ಇಮ್ಯೂನ್ 3 ಅಂತ ನಾವೊಂದು ಮಾಡಿದ್ದೇವೆ. ಅದರಲ್ಲಿ ಒಮೆಗಾ 3 ಹಾಗೂ ವಿಟಮಿನ್ ಡಿಯನ್ನು ಹಾಕಿ ಮಾಡಿದ್ದೇವೆ. ದಿನ ಒಂದು ಡೈಲಿ ಇಮ್ಯೂನ್ 3ಯನ್ನು ಸುಮಾರು 1 ತಿಂಗಳು ಅಥವಾ 2 ತಿಂಗಳು ತೆಗೆದುಕೊಂಡ್ರೆ ನಿಮ್ಮ ವಿಟಮಿನ್ ಡಿ ಲೆವೆಲ್ ನಾರ್ಮಲ್ ಆಗುತ್ತೆ. ಅದು ತುಂಬ ಸಹಾಯ ಆಗುತ್ತೆ. ಇನ್ನು ಜಿಂಕ್ ನಿಮಗೆ ಸರಿಯಾಗಿ ಸಿಗಬೇಕು ಅಂದರೆ ನಿಮಗೆ ಒಂದು ವೇಳೆ ಆಹಾರದಲ್ಲಿ ದೊರೆಯುತ್ತಾ ಇಲ್ಲ ಅಂದರೆ ಸ್ಕಿನ್ ಆ್ಯಂಡ್ ಹೇರ್ ಅಂತ ನಾವು ಅಲ್ಫಾ ನ್ಯಾಚುರಲ್ನ ಮಾತ್ರೆಯನ್ನು ಮಾಡಿದ್ದೇವೆ, ಅದನ್ನು ನಾವು ನಿಮಗೆ ಕಳಿಸ್ಕೊಡ್ತೇವೆ. ದಿನ ಒಂದು ಸ್ಕಿನ್ ಆ್ಯಂಡ್ ಹೇರನ್ನು ತೆಗೆದುಕೊಳ್ತಾ ಬಂದರೆ ಜಿಂಕ್ ಲೆವೆಲ್ಲು, ಸೆಲೆನಿಯಮು ಎಲ್ಲ ನಿಮಗೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಆಗ ಹೇರ್ ಫಾಲ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇನ್ನು ಮೇಲ್ ಟೈಪ್ ಅಂತ ಹೇಳ್ತಾ ಇದ್ದೀವಿ. Yes. So this aspect is about nutrition. Now when you have a hormonal issue in your body, that can also cause you hair fall, especially ಹಾರ್ಮೋನಲ್ ಇಶ್ಯೂ ಇದ್ರೂ ಕೂಡ ಈ ಒಂದು ಹೇರ್ ಫಾಲು ಕಂಡು ಬರುತ್ತೆ. yes. So female patients who suffer from PCOD or fibroid kind of issues, they develop a pattern called as male baldness. So they tend to lose hair from this front portion. ಈ PCOD ಫೈಬ್ರಾಯ್ಡ್ ಇದ್ದಂಥವರು ಈ ಒಂದು ಭಾಗದಲ್ಲಿ ಕೂದಲನ್ನು ಕಡಿಮೆ ಆಗತ್ತೆ ಅವರಿಗೆ. ಸೊ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದಾಗಿ. Yes. Especially they have a male hormone too much in their blood called as DHT. Yeah, it's an active form of testosterone called as dihydrotestosterone, DHT. So this is DHT. Yes, DHT. This is too much high in their body. ಅದರ ಫುಲ್ ಫಾರ್ಮ್ ಹೇಳಿ. Dihydrotestosterone level. DHT, yeah. ಡೈಹೈಡ್ರೋ ಟೆಸ್ಟೋಸ್ಟೆರಾನ್. ಸೊ ಈ ಒಂದು ಹಾರ್ಮೋನ್ ಜಾಸ್ತಿ ಆಗುತ್ತೆ. Yes, which cause this male pattern. ಈ DHT ಜಾಸ್ತಿ ಆದರೆ ಈ ಒಂದು ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಈ ಒಂದು ಮೇಲ್ ಟೈಪ್ ಈ ಒಂದು ಭಾಗದಲ್ಲಿ ಕೂದಲು ಉದುರುವಿಕೆ ಜಾಸ್ತಿ ಆಗುತ್ತೆ. ಸೊ DHT ಕಷಾಯ ಅಂತ ನಾವು ಮಾಡಿದ್ದೇವೆ. Yes. ಸೊ ಅದು ಈ DHT ಹಾರ್ಮೋನ್ ಹೆಚ್ಚಾಗೋದನ್ನ we can reduce, yeah. And one of the natural source to reduce the DHT is cinnamon extract. ಓಕೆ. ಸೊ ದಾಲ್ಚಿನ್ನಿ ಅಥವಾ ಚಕ್ಕೆಯ ಒಂದು ಕಷಾಯವನ್ನು ಕುಡಿಯೋದ್ರಿಂದಾಗಿ ಡೈಲಿ ನೀವು ದಾಲ್ಚಿನ್ನಿ ಅಥವಾ ಚಕ್ಕೆ ಕಷಾಯ
ಚಕ್ಕೆ ಎಲ್ಲರಿಗೂ ಗೊತ್ತಿದೆ. ಅದನ್ನು ಕುದಿಸಿ ಚಕ್ಕೆಯ ಕಷಾಯವನ್ನು ಕುಡಿಯೋದ್ರಿಂದಾಗಿ ಈ DHTಯನ್ನು ಕಡಿಮೆ ಮಾಡ್ಬೋದು. ಆಗ ಈ ಒಂದು ಭಾಗದಲ್ಲಿ ಕೂದಲುದುರುವಿಕೆ ನಿಮ್ಮ ಕಂಡು ಬಂದಲ್ಲಿ, ಆ ಟೆಸ್ಟೋಸ್ಟಿರಾನ್ ಜಾಸ್ತಿಯಾಗಿ ಕೂದಲುದುರುವಿಕೆ ಕಂಡು ಬಂದಲ್ಲಿ ಅದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. Yes. So this is the most two important causes of hair fall which is seen in young people. ಸೊ ಕೂದಲುದುರುವಿಕೆ ಭಾಳ ಮುಖ್ಯವಾದ 2 ಕಾರಣಗಳನ್ನು ನಾವು ಪಟ್ಟಿ ಮಾಡಿದ್ದೇವೆ, ಅದಕ್ಕೆ ಪರಿಹಾರವನ್ನು ಕೂಡ ನೀಡಿದ್ದೇವೆ. ದಯಮಾಡಿ ಈ ಕೂದಲುದುರುವಿಕೆ ಹಿಂದಿರುವಂಥ ಸೈನ್ಸನ್ನು ತಿಳ್ಕೊಳ್ಳಿ, ಈ ವೈಜ್ಞಾನಿಕ ವಿವರಣೆಯನ್ನು ತಿಳ್ಕೊಂಡ್ರೆ ನಿಮಗೆ ಸರಿಯಾದ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಾಧ್ಯ. ಹಾಗಾಗಿ ನಾನು ಹೇಳ್ತಾ ಇರೋದು ಅದರ ಹಿಂದಿರುವಂಥ ವಿಜ್ಞಾನವನ್ನು ತಿಳ್ಕೊಳ್ಬೇಕು, ಅದರ ಹಿಂದಿರುವಂಥ ರಿಯಲ್ ಕಾಸನ್ನು ತಿಳ್ಕೊಳ್ಬೇಕು, ಅದರ ಹಿಂದಿರುವಂಥ ಕಾರಣವನ್ನು ತಿಳ್ಕೊಳ್ಬೇಕು. ಆಗ ಅದಕ್ಕೆ ಪರಿಹಾರವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ನಿಮ್ಮ ಫೆರಿಟಿನ್ ಲೆವೆಲ್ನ ಚೆಕ್ ಮಾಡಿಸಿ, ಅದ್ರ ಜೊತೆಗೆ ನೀವು ಹೇಳ್ದಂಗೆ DHT, Yes. ಸೊ ಇದನ್ನು ಕಡಿಮೆ ಮಾಡುವಂತಹ ಕಷಾಯ ನಮ್ಮ ಹತ್ರ ಲಭ್ಯ ಇದೆ. DHTA ಕಷಾಯ ಅಂತೇಳಿ, ಆ ಕಷಾಯವನ್ನು ನಿಮಗೆ ಕಳಿಸ್ಕೊಡ್ಲಿಕ್ಕೆ ನಾವು ರೆಡಿ ಇದ್ದೇವೆ. ಸೊ ಅದನ್ನು ಡೈಲಿ 2 ಗ್ಲಾಸ್ ನೀರಿಗೆ 2 ಸ್ಪೂನ್ ಹಾಕಿ ಕುದಿಸಿ 1 ಗ್ಲಾಸ್ ಮಾಡಿಕೊಂಡು ಬೆಳಗ್ಗೆ ಅರ್ಧ ಗ್ಲಾಸು ಸಂಜೆ ಅರ್ಧ ಗ್ಲಾಸು ಕುಡಿತಾ ಬಂದರೆ ಈ ಒಂದು ಮೇಲ್ ಟೈಪ್ ಆಫ್ ಬಾಲ್ಡ್ನೆಸ್ ಏನು ಈ ಭಾಗದಲ್ಲಿ ಕೂದಲುದುರುವಿಕೆ ಕಂಡುಬರುತ್ತೆ ಅದು ಕೂಡ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದನ್ನು ತಾವು ಅನುಸರಿಸಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ, ಇಷ್ಟೊತ್ತು ನಮಗೆ ವೈಜ್ಞಾನಿಕ ವಿವರಣೆಯನ್ನು ಕೊಡ್ತಾ ಅದಕ್ಕೆ ಪರಿಹಾರವನ್ನು ಕೊಡ್ತಾ ನಮಗೆ ಕೂದಲುದುರುವಿಕೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುವಂಥ ಡಾಕ್ಟರ್ ವಿಷ್ಣು ಅವರಿಗೆ ಧನ್ಯವಾದಗಳು. ಈ ಒಂದು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿಕೊಳ್ಳಿ. ಅಷ್ಟೇ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಬೇರೆಯವರಿಗೆ ನಿಸರ್ಗ ಮನೆ ವೇದ ವೆಲ್ನೆಸ್ ಸೆಂಟರ್ ಬಗ್ಗೆ ತಿಳಿಸ್ಕೊಡಿ. ಹೆಚ್ಚೆಚ್ಚು ಜನರು ಆರೋಗ್ಯದ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.